ರಾಜ್ಯ ಒಕ್ಕಲಿಗ ಸಂಘದ ಶಿಕ್ಷಣ ಸಂಸ್ಥೆಗಳ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ? ಶಿಕ್ಷಣ ಸಂಸ್ಥೆಗಳ ನೇಮಕಾತಿಯಲ್ಲಿ ಭಾರೀ ಅವ್ಯವಹಾರ ನಡೆದ ಆರೋಪ ಕೇಳಿಬಂದಿದೆ. 480 ಜನರ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ. ನಿನ್ನೆ ಒಕ್ಕಲಿಗರ ಸಂಘದ ಸಭೆಯಲ್ಲಿ ನೇಮಕಾತಿ ಅಕ್ರಮದ ಬಗ್ಗೆ ಗಲಾಟೆಯಾಗಿತ್ತು. ಅಕ್ರಮ ಪ್ರಶ್ನಿಸಿದ್ದ ಸಂಘದ ನಿರ್ದೇಶಕ ಉಮಾಪತಿ ಗೌಡ, ಕೋನಪ್ಪ ರೆಡ್ಡಿ, ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಏಕಪಕ್ಷೀಯ ನಿರ್ಧಾರ ತಗೊಳ್ತಾರೆ ಅನ್ನೋ ಆರೋಪ. ರೌಡಿಗಳನ್ನ ಬಿಟ್ಟು ನಿರ್ದೇಶಕರನ್ನ ಹೆದರಿಸಲಾಗತ್ತೆ ಅಂತ ಉಮಾಪತಿ ಗೌಡ ಆರೋಪಿಸ್ತಾ ಇದ್ದಾರೆ. ಅಕ್ರಮ ನೇಮಕಾತಿ ವಿರುದ್ಧ ನಿರ್ದೇಶಕರು ಒಕ್ಕಲಿಗ ಸಂಘದಲ್ಲಿ ಪ್ರತಿಭಟನೆ ಕೂಡ ಮಾಡಿದರು. ನಾನೇನ್ ಮುಚ್ಚುಮರೆ ಇಲ್ಲ, ಓಪನ್ ಆಗಿ ನಾನು ಇದ್ದೀನಿ. ನಿಮಗೆ ಒಂದು ಗೌರವ ಇತ್ತು ಅಧ್ಯಕ್ಷರೇ, ಇಲ್ಲಿ ಕೇಳಿ, ದಯವಿಟ್ಟು ಯಾರ್ದೋ ಮಾತು ಕೇಳಿ ಗೌರವ ಮಾಡ್ಕೊಂತ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಇದು ತಪ್ಪು. ನೀವು ಮಾಡ್ತಿರೋ ಒಂದು ಚೂರು ಸರಿ ಇಲ್ಲ. ನೀವು ನಾವು ಒಕ್ಕಲಿಗರಲ್ಲ. ನೀವೇ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷರಾದಾಗ, ಅಧ್ಯಕ್ಷರಾಗಿ ಎರಡನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲಾ ಡೈರೆಕ್ಟರ್ಗಳನ್ನು ಅಲ್ಲಿ ಬೀಗ ಕೂರಿಸ್ಬಿಟ್ರಿ. ನಾವೇ ಬೇಕಾಗ ನೀವೇ ಖಂಡಿತವಾಗ್ಲೂ ಇವತ್ತು ತೆಗೆದು ನೋಡಿ. ಆಯ್ತಣ್ಣ, ಅದೊಂದಾಯ್ತಣ್ಣ. BIT ಅಲ್ಲಿ ಏನಾಯ್ತು? BIT ನಿನ್ನೆಯ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಅಧ್ಯಕ್ಷರು ನಿರ್ದೇಶಕರ ಜಟಾಪಟಿ ನಡೆಯಿತು. ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ನಿರ್ದೇಶಕರ ಮಧ್ಯೆ ಜಟಾಪಟಿಯಾಗಿದ್ದು, ನೇಮಕಾತಿಯಲ್ಲಿ ಅಕ್ರಮ ಅಂತ ಅಧ್ಯಕ್ಷ ಶ್ರೀನಿವಾಸ್ಗೆ ನಿರ್ದೇಶಕರು ಪ್ರಶ್ನೆ ಮಾಡಿದ್ದಾರೆ. ನೇಮಕಾತಿಯಲ್ಲಿ ಅಕ್ರಮ ಅಂತ ಪ್ರಶ್ನಿಸಿದ ನಿರ್ದೇಶಕ ಉಮಾಪತಿ ಗೌಡ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ಗೆ ಪ್ರಶ್ನೆ ಹಾಕಿದ್ದಾರೆ. ಅಧ್ಯಕ್ಷರಾಗಿ ನೀವು ತಪ್ಪಿತಸ್ಥರಾಗಿದ್ದೀರಾ ಅಂತ ಉಮಾಪತಿ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೆ ನಿಮ್ಗೂ ಹಕ್ಕಿದೆ. ಇವಾಗ ನಮ್ಮನ್ನು ಬೈಯಕ್ಕೆ ಬೆಂತಟ್ಟಕ್ಕೆ ಎರಡಕ್ಕೂ ನಿಮ್ದು. ಅದಕ್ಕೆ ಒಕ್ಕಲಿಗರ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕಾತಿ ಅಕ್ರಮ ಆಗ್ತಾ ಇದೆಯಾ? 480 ಜನರ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ. ಒಕ್ಕಲಿಗರ ಸಂಘದ ಸಭೆಯಲ್ಲಿ ಗಲಾಟೆ ಗದ್ದಲ ಆಗಿದೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ಗೆ ತರಾಟೆಗೆ ತೆಗೆದುಕೊಂಡಿದ್ದು, ರೌಡಿಗಳನ್ನ ಬಿಟ್ಟು ಸಂಘದ ನಿರ್ದೇಶಕರಿಗೆ ಬೆದರಿಕೆ ಹಾಕ್ತಾರೆ ಅಂತ ಆರೋಪ ಕೇಳಿಬಂದಿದೆ. ನಮ್ಮ ಜೊತೆ ಅಧ್ಯಕ್ಷರಾದಂಥ ಎಲ್ ಶ್ರೀನಿವಾಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್, ನೆನ್ನೆ ತುಂಬ ಆ ವಿಡಿಯೋಸ್ ತುಂಬ ವೈರಲ್ ಆಗ್ತಾ ಇದೆ. ಇಲ್ಲಿ ಒಂದು ಕಡೆ ನೇಮಕಾತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ಗಳು, ಲೆಕ್ಚರರ್ಗಳ ನೇಮಕಾತಿಯಲ್ಲಿ ಅವ್ಯವಹಾರಗಳಾಗಿದೆ ಅನ್ನುವಂಥ ಆರೋಪ ಇದೆ. ನೋಡಿ, ನೆನ್ನೆ ಅವ್ರು ಯಾರು, ಉಮಾಪತಿಯವರು ಇರ್ಬೋದು, ಇಲ್ಲ ಕೋನಪ್ಪ ರೆಡ್ಡಿ ಇರ್ಬೋದು, ಈ ಥರ ಯಾರು ಬಂದು ನೇಮಕಾತಿ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಥರದ ಅವ್ಯವಹಾರಗಳನ್ನು ಮಾಡಿಲ್ಲ. ಯಾಕೆ ಅಂತಂದರೆ ಇಲ್ಲಿ EC-ನಲ್ಲಿ 17/9/2025 ನಡೆದಿರ್ತಕ್ಕಂಥ, ಅವಾಗ ನಾನು ಅಧ್ಯಕ್ಷ ಅಲ್ಲ, ಸೆಕ್ರೆಟರಿನೂ ಅಲ್ಲ, ಸೆಕ್ರೆಟರಿ ಆಗಿದ್ದಂಥವ್ರು ಕೋನಪ್ಪ ರೆಡ್ಡಿ ಅವರು. ಅವತ್ತಿನ ಇದರಲ್ಲಿ ಅವ್ರು ಏನಂತ ಹೇಳ್ತಾರೆ, 17/9/2025 11 ಗಂಟೆ 30 ನಿಮಿಷಕ್ಕೆ ನಡೆದಂಥ ಸಭೆಯಲ್ಲಿ NMC ಆಕ್ಟ್ ಇದ್ರ ನಿಯಮಾವಳಿ ಪ್ರಕಾರ ಬೋಧಕ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಬೇಕು ಅಂತೇಳಿ ಒಂದು ಆದೇಶವನ್ನು ಮತ್ತು EC ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇನ್ನೊಂದು ಅಂದರೆ ಕಂಪ್ಯೂಟರ್ ಆಪ್ರೇಟರ್ಗಳನ್ನ, ಇನ್ನೊಂದು ಏನು ಡಿಗ್ರಿ ಏನು ಕಂಪ್ಯೂಟರ್ ಆಪ್ರೇಟರ್ಸು ಮತ್ತು ಇವ್ರನ್ನ ಯಾರನ್ನೋ ಇನ್ನೂ ಕೆಲವು ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ವಿದ್ಯಾಸಂಸ್ಥೆಗಳಿಗೆ ತೊಗೊಬೇಕು ಅಂತೇಳಿ ಸ್ಟೋರ್ ಕೀಪರು ಮತ್ತು ಇದೇನು ಅಟೆಂಡ್ರುಗಳು ಮತ್ತು FDC, SDC ಇಂಥವ್ರನ್ನೆಲ್ಲ ತೊಗೊಬೇಕು ಅಂತೇಳಿ EC-ನಲ್ಲಿ ತೀರ್ಮಾನ ಮಾಡ್ಕೊತಾರೆ ಇವರು. ಸೊ ಇವಾಗ ಏನಾಗಿದೆ, ಸುಮಾರು ಸಾಕಷ್ಟು ಜನ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ರಿಟೈರ್ಡ್ ಆಗಿದ್ದಾರೆ. ಹೊಸದಾಗಿ NMC ಆ್ಯಕ್ಟ್ ಪ್ರಕಾರ ನಾವು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವ್ರು ಬಂದು ನಮಗೆ ಬೇಗನೆ ನೀವು ನೇಮಕಾತಿ ಮಾಡಿಕೊಂಡು ನಮಗೆ ರಿಪೋರ್ಟ್ ಕೊಡಬೇಕು, ಇಲ್ಲಾಂದ್ರೆ NMCದು ನಮ್ಮದು ಲ್ಯಾಬ್ಸ್ ಆಗುತ್ತೆ ಅನ್ನೋ ವಿಚಾರ ಬಂದಿದೆ. ಸೊ ಅದನ್ನು ಏನು ನಿಯಮಾವಳಿ ನಮ್ಮ ಏನು EC ತೀರ್ಮಾನ ಆಗಿದೆ ಮತ್ತು ನಮ್ಮ ಸಂಘದ ಕಾನೂನು ಏನಿದೆ ಅದ್ರ ಪ್ರಕಾರ ನಾವು ನಿಯಮದ ಪ್ರಕಾರನೇ ಅವ್ರನ್ನ ಅಪಾಯಿಂಟ್ ಮಾಡ್ಕೊಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀರಿ. ಈಗ ಪ್ರಮುಖ ಆರೋಪ ಅಂದರೆ EC-ಲಿ 18 ಜನ ಕಂಪ್ಯೂಟರ್ ಆಪರೇಟರ್ಗಳು ತಗೋಬೇಕು ಅಂತ ನಿರ್ಧಾರ ಆಗಿತ್ತು, ಆದರೆ 40 ಜನರು ತಗೊಂಡಿದ್ದಾರೆ. ಅಷ್ಟು ಹೆಚ್ಚುವರಿ ಯಾಕೆ ತಗೊಂಡ್ರು ಅನ್ನೋಂಥದ್ದು ಪ್ರಮುಖ ಆರೋಪ. ನೋಡಿ, ಇಲ್ಲಿ ನಾನು ನನ್ನ ಹತ್ರ ರೆಕಾರ್ಡ್ ಸಮೇತ ಇಟ್ಕೊಂಡಿದ್ದೀನಿ. ಈ ರೆಕಾರ್ಡಲ್ಲಿ 18 ಜನ ತಗೊಳಕ್ಕೆ ಅಂತೇಳಿ ಅವರೇ ತೀರ್ಮಾನ ಮಾಡಿ, ಸೆಕ್ರೆಟ್ರಿ ಅವತ್ತಿನ ದಿನ ಇದ್ದಂಥವರು ಕೋನಪ್ಪ ರೆಡ್ಡಿ ಅವರು ಸಿಗ್ನೇಚರ್ ಮಾಡಿದ್ದಾರೆ, ಸಹಿ ಮಾಡಿದ್ದಾರೆ. 18 ಜನ ಆದಮೇಲೆ ಇನ್ನೊಂದು ಇದರಲ್ಲಿ
42 ಜನ ತಗೋಬೇಕು ಅಂತೇಳಿ ಅದೇ EC-ನಲ್ಲಿ ಇಲ್ಲೊಂದು ಕಡೆ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ ನಿಮಗೆ, ಇಲ್ಲಿ 42 ಜನ ಎನಿ ಡಿಗ್ರಿ ಕಂಪ್ಯೂಟರ್ ನಾಲೆಡ್ಜ್ ಇರ್ತಕ್ಕಂಥವ್ರು ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಮಾಡ್ತಕ್ಕಂಥವ್ರನ್ನ ಅಪಾಯಿಂಟ್ ಮಾಡ್ಕೊಬೇಕು ಅಂತೇಳಿ ಅವತ್ತಿನ ಸೆಕ್ರೆಟರಿಯವರು ಆದೇಶ ಮಾಡ್ತಾರೆ. ಸೊ ಇದುವರೆಗೂ ತೊಗೊಂಡಿರಲ್ಲ. ಅದಾಗಿರೋದು 2025ರಲ್ಲಿ. ನಾವು ತೊಗೊಳ್ತಾ ಇರೋದು ಈಗ 2026ರಲ್ಲಿ. ಅಂದರೆ ಇವಾಗ ನಮ್ಮ ಸಂಸ್ಥೆಗಳಲ್ಲಿ ಕಂಪ್ಯೂಟರ್ ಆಪ್ರೇಟರ್ಗಳು ಬೇಕು, ಅಟೆಂಡರ್ಗಳು ಬೇಕು, ಕ್ಲರ್ಕ್ಗಳು ಬೇಕು. ಅದೇ ನಿಯಮಾನುಸಾರ ಏನು ನಾವು ಕಾನೂನು ಪ್ರಕಾರ ಏನು ತೊಗೊಬೇಕೋ ಅಂಥವ್ರನ್ನೇ ತೊಗೊಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಮತ್ತೊಂದು, ಈ ನೇಮಕಾತಿಗಳು ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡಬೇಕು, ಈ ಥರ ನೇಮಕಾತಿ ಮಾಡ್ಕೋತಿದ್ವಿ ಅನ್ನುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ವ್ಯಾಪಕ ಪ್ರಚಾರ ಇಲ್ಲದೆ ಒಳಗೊಳಗೆ ಅವ್ರಿಗೆ ಬೇಕಾದವರು ಕೋಟಾ ವೈಸು ತೆಗೆದುಕೊಳ್ಳಲಾಗಿದೆ, ಅಧ್ಯಕ್ಷರದ್ದು ಇಷ್ಟು ಕೋಟ, ಕಾರ್ಯದರ್ಶಿದು ಇಷ್ಟು ಕೋಟ ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಏನಾಗಿದೆ, ಅವ್ರವ್ರ ಕೋಟಾ ಅನ್ನೋದಿಲ್ಲ. ಇಲ್ಲಿ ನೇರ ನೇಮಕಾತಿ ಇದೆ. ನೇರ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಅವರು BCom ಡಿಗ್ರಿ ಹೋಲ್ಡರ್ಸ್ ಆಗಿರಬೇಕು, ಅಂಥವ್ರನ್ನ ಕಂಪ್ಯೂಟರ್ ಆಪ್ರೇಟರ್ ತೊಗೋಬೇಕು. ಬಾಕಿಯವ್ರನ್ನ ಯಾರನ್ನ ನಾವು ಇನ್ನು ಕರೆದು ವಾಕಿನ್ ಇಂಟರ್ವ್ಯೂ ಮಾಡಿ ನಿಯಮಾನುಸಾರ ಏನು ಮಾಡಬೇಕು ಅದನ್ನೇ ಮಾಡ್ತೀವಿ. ನಾವು ಬೇರೆ ಥರ ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಇದು ಕ್ಯಾಮರಾಮನ್ ಮುನಿಯ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.